ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ಮಧ್ಯಾಹ್ನದಿಂದ ಲಾಗ್ ಮಾಡ್ತಿದ್ದೀನಿ. ಆಲ್ರೆಡಿ ನನ್ನ ಮಗ ಮಲ್ಕೊಂಡಿದ್ದಾನೆ. ನಾನು ಮಲ್ಕೊಂಡ ತಕ್ಷಣ ಮಾಡೋವಂಥ ಕೆಲಸನೇ ಬಟ್ಟೆ ವಾಶ್ ಮಾಡೋದು. ಸೊ ಬಟ್ಟೆ ಎಲ್ಲ ವಾಶ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನದಿಂದ. ಸೊ ಮಲ್ಕೊಂಡ ನಂತರ ನನ್ನ ಕೆಲವೊಂದು ಕೆಲಸಗಳನ್ನು ನಾನು ಮಾಡ್ಕೊತೀನಿ. ಆಮೇಲೆ ಫೋನ್ ಹಿಡ್ಕೊಂಡು ಕೂತ್ಬಿಡ್ತೀನಿ. ವಿಡಿಯೋ ಅದು ಮಾಡೋದಿತ್ತ ಅಂದರೆ ಮಾಡ್ತೀನಿ. ವಾಯ್ಸ್ ಓವರ್ ಕೊಡೋದಿದ್ರೆ ಅದು ಕೊಡ್ತೀನಿ. ಕೆಲವೊಂದು ಎಡಿಟಿಂಗ್ ಇದ್ದರೆ ಏನಾದರೂ ಮಾಡ್ತೀನಿ. ಇನ್ನು ಇವತ್ತು ನಾನು ಹಿಂದಿನ ಬ್ಲಾಗಲ್ಲಿ ನನ್ನ ಅಮ್ಮನ ಸಾರಿ ಗೊಂಡೆ ಕಟ್ತಾ ಇದ್ನಲ್ವ. ಸೊ ಆ ಸಾರಿ ಗೊಂಡೆನ ಇನ್ನೂ ಕಂಟಿನ್ಯೂ ಆಗಿ ಮಾಡಬೇಕಾಗಿದೆ. ಅರ್ಧಕ್ಕೆ ಬಿಟ್ಟಿದ್ದೆ. ಸೊ ಅದನ್ನು ಮಾಡ್ತೀನಿ. ಸೊ ಮೀಶೋದಿಂದ ಒಂದು ಪ್ರಾಡಕ್ಟ್ ಬಂದಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇವಾಗ ನಮ್ಮ ಮನೆಯಲ್ಲಿ ಒಂದು ಮದುವೆ ನಿಯರ್ ಬರ್ತಿದೆ. ಸೊ ಅದಕ್ಕೋಸ್ಕರ ನಾನು ಬಿಲ್ವಾರ ತರಿಸಿದ್ದೆ. ಬಳೆ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ಇಷ್ಟ ಆದರೆ ಖಂಡಿತವಾಗೂ ನೀವು ಪರ್ಚೇಸ್ ಮಾಡ್ಬೋದು. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿರೋದು. ನೋಡಿ, ಬಳೆ ತುಂಬ ಚೆನ್ನಾಗಿದ್ದಾವೆ. ಕಲರ್ ಸಹ ಚೆನ್ನಾಗಿದ್ದಾವೆ. ಸೊ ಬೈ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನನಗಂತೂ ತುಂಬಾ ಇಷ್ಟ ಆದವು. ನೋಡ್ತಿರ್ಬೋದು. ಸೊ ನೀವು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಅಂದರೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಅದ್ರಾಗ ನೋಡಿದಕ್ಕಿಂತ ಚೆನ್ನಾಗಿದ್ದಾವೆ ಬಳೆ. ನೋಡಿ, ಚೆನ್ನಾಗಿದ್ದಾವಲ್ಲ. ಹಸಿರು ಬಳೆಯಲ್ಲಿ ಚೆನ್ನಾಗಿ ಕಾಣ್ತೇವೆ ಅನ್ನೋ ಕಾರಣಕ್ಕೆ ತರಿಸಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ, ನೀವು ಕೂಡ ಬೈ ಮಾಡಿ. ನಾನು ಲಿಂಕ್ನ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ. ನಾನು ಏನೇ ಪ್ರಾಡಕ್ಟ್ ತರಿಸ್ಬೇಕು ಅಂದರೂ ಮೀಶೋದಲ್ಲೇ ತರಿಸೋದು. ಆಲ್ಮೋಸ್ಟ್ ನಾನು ಶಾರ್ಟ್ಸಲ್ಲಿ ತೋರಿಸಿದ್ದೀನಿ ನಿಮಗೆ. ನಾನು ಬೈ ಮಾಡಿರೋದೆಲ್ಲ ಮೀಶೋದಲ್ಲಿ ಪ್ರಾಡಕ್ಟ್ಗಳನ್ನು ತೋರಿಸಿದ್ದೀನಿ. ನನಗೆಲ್ಲ ಯಾವ ಇಷ್ಟ ಆಗಿದ್ದಾವೆ ಅವೆಲ್ಲ ಆಲ್ಮೋಸ್ಟ್ ನಾನು ನೋಡಿರೋ ಹಾಗೆ. ನಾನು ತುಂಬ ಕ್ಲಿಯರಾಗಿ ಅಂದರೆ ರೇಟಿಂಗ್ಸ್ ಎಲ್ಲ ನೋಡಿ ರಿವ್ಯೂ ನೋಡಿಬಿಟ್ಟೆ ತರಿಸೋದು. ಹಾಗಾಗಿ ಪ್ರಾಡಕ್ಟ್ ಚೆನ್ನಾಗೇ ಬರುತ್ತೆ. ಕಡಿಮೆ ಬೆಲೆ ಇದೆ ಅಂದ ತಕ್ಷಣ ಕ್ವಾಲಿಟಿ ಚೆನ್ನಾಗಿರಲ್ಲ, ಆಮೇಲೆ ಅದು ಸರಿಗಿರಲ್ಲ ಅನ್ನೋ ಭಾವನೆ ಇರುತ್ತೆ ಎಲ್ರಿಗೂ. ಬಟ್ ನನ್ನ ಅಭಿಪ್ರಾಯ ಪ್ರಕಾರ ತುಂಬ ಕಡಿಮೆ ಬೆಲೆಯಲ್ಲೇ ಚೆನ್ನಾಗಿರೋವಂಥ ಕ್ವಾಲಿಟಿ ಇರೋವಂತಹ ಪ್ರಾಡಕ್ಟು ನಾವು ಬೈ ಮಾಡೋದು. ಅಂದರೆ ಯಾಕೆ ನಾವು ಅದರಲ್ಲಿ ಇಷ್ಟ ಆದರೆ ಮೀಶೋದಲ್ಲಿ ಪರ್ಚೇಸ್ ಮಾಡಿ. ಕಡಿಮೆ ಬೆಲೆಗಳಲ್ಲಿ ತುಂಬ ಚೆನ್ನಾಗಿರೋಂಥ ಪ್ರಾಡಕ್ಟ್ ಸಿಗ್ತವೆ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಮಗ ಮಲ್ಕೊಂಡಿದ್ದಾನೆ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ನೆಕ್ಸ್ಟ್ ನಾನು ಅವನ ಎದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಅವನು ಮಲ್ಕೊಂಡಿದ್ದ, ಹಾಗಾಗಿ ನಾನು ಗೊಂಡೆ ಕಟ್ತೀನಿ ಅಂತ ಹೇಳ್ತಾ ಇದ್ನಲ್ವ. ಸೊ ಕಂಟಿನ್ಯೂ ಆಗಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊನ್ನೆ ಅಷ್ಟು 2 ದಿನ ಕಟ್ಟಿದ್ದೆ, ಇನ್ನೂ ಇಷ್ಟು ಬಾಕಿ ಇದೆ. ಸೊ ವಿಡಿಯೋ ಎಲ್ಲ ಮಾಡಿ ನಂತರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು. ಇನ್ನು ಅವನು ಎದ್ದ ತಕ್ಷಣನೇ ಕರ್ಕೊಂಡು ಬಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಇನ್ನೂ ನಿದ್ದೆ ಮಬ್ಬಲ್ಲೇ ಇದ್ದ. ಹಾಯ್ ಮಾಡು ಅಂತ ನಾನು ಹೇಳ್ತಾ ಇದ್ದರೆ ಅವ್ನು ಮಾಡ್ತಾನೇ ಇಲ್ಲ. ಲಾಸ್ಟಲ್ಲಿ ಮಾಡ್ದ. ಅವ್ನ ಮನಸ್ಸಿಗೆ ಏನೋ ಮಾಡಬೇಕು ಅಂತ ಅನ್ನಿಸ್ತಾ ಏನೋ ಮಾಡ್ದ ಫೈನಲಿ. ಆ್ಯಂಡ್ ಅವನಿಗೆಲ್ಲ ಊಟ ಅದೆಲ್ಲ ಮಾಡಿಸ್ದೆ. ಊಟ ಮಾಡಿದ ನಂತರ ಮತ್ತೆ ಆಟ ಆಡ್ಕೊಳ್ಳೋಕ್ಕೆ ಶುರು ಮಾಡ್ದ. ಸಮ್ಟೈಮ್ಸ್ ಸುಮ್ಮನೆ ತನ್ನ ಪಾಡಿಗೆ ತಾನೇ ಆಟ ಆಡ್ಕೊಂಡಿರ್ತಾನೆ. ಆಮೇಲೆ ಟಿ ವಿ ನೋಡ್ತಿರ್ತಾನೆ. ಕಾರ್ಟೂನ್ಸಲ್ಲಿ ಸ್ವಲ್ಪ ನೋಡೋದ್ರಿಂದ ಅದರಲ್ಲೇ ಮುಳುಗಿರ್ತಾನೆ. ಆಮೇಲೆ ಬೇರೆ ಕಡೆ ಲಕ್ಷ್ಯ ಹೋಗ್ಬಿಡ್ತಂದರೆ ಮತ್ತೆ ಕಿತ್ತೋದ್ರಲ್ಲಿ ಈ ಥರ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಡ್ತಾನೆ. ಒಂದು ವೇಳೆ ಅಲ್ಲಿ ನೋಡಪ್ಪು ಅದು ಬಂತು ಇದು ಬಂತು ಅಂತ ಹೇಳ್ತಾ ಇದ್ದರೆ ಅದನ್ನೇ ನೋಡ್ತಿರ್ತಾನೆ. ಮತ್ತು ಸಾಯಂಕಾಲ ಇವಾಗ ಸ್ನ್ಯಾಕ್ಸ್ ತಿನ್ನೋ ಅಂಥದ್ದು ಟೈಮು. ನಮ್ಮ ದೊಡ್ಡಮ್ಮ ಮತ್ತು ಅವಲಕ್ಕಿ ಕಜ್ಜಿಕಾಯಿ ಕಳಿಸಿದ್ರು. ನಾನು ಸಹ ಅವಲಕ್ಕಿ ಮಾಡಿದ್ದೆ. ಸೊ ಅವನ್ನೆಲ್ಲ ಹಾಕ್ಕೊಂಡು ಸರ್ರಿಗೆ ಬಾರ್ಸೋಕ್ಕೆ ಅಂತ ನಿಂತಿದ್ವಿ. ಇವನಿಗೂ ಹಾಕ್ಕೊಟ್ಟಿದ್ದೆ, ತಿಂತಾ ಇದ್ದ ಟಿ ವಿ ನೋಡಿಕೊಂಡು. ಕಾರ್ಟೂನ್ಸ್ ಸ್ವಲ್ಪ ನೋಡ್ತಾ ಇದ್ದಾನೆ ನಿಕ್ ಜೂನಿಯರ್ ಒಳಗೆ. ಸೊ ಅದನ್ನೇ ಹಚ್ಬಿಟ್ಟಿರ್ತೀನಿ. ನಾನಂತೂ ಯಾವುದು ಸೀರಿಯಲ್ ನೋಡೋದಾಗಲಿ ಏನು ನೋಡ್ತಾನೇ ಇಲ್ಲ ನಾನು. ಅವನೇ ಕಂಟಿನ್ಯೂ ಆಗಿ ಯಾವಾಗಲೂ ನೋಡ್ತಿರ್ತಾನೆ. ಯಾಕಂದರೆ ಅವ್ನು ಸುಮ್ಮ ಕೂತ್ರೆ ಸಾಕಾಗಿರುತ್ತೆ. ನನಗೇನು ಬೇರೆ ಬೇಕಾಗೋದೇ ಇಲ್ಲ. ಅವನು ಏನಾದರೂ ಕಿತಾಪತಿ ಮಾಡೋದಕ್ಕಿಂತ
ಇನ್ನು ಟಿ ವಿ ನೋಡ್ಕೊಂಡು ಕೂರೋದು ಬೆಸ್ಟ್ ಅಲ್ವಾ. ನಾನು ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ಅವ್ನು ನೋಡಿದರೆ ಸಾಕು ಅನ್ನೋಂಗಾಗುತ್ತೆ. ನಾನು ಅವ್ನಿಗೆ ಮೊಬೈಲೆಲ್ಲ ಕೊಡಲ್ಲ. ಸೊ ಟಿ ವಿನಲ್ಲೇ ತೋರಿಸೋದು ಏನಿದ್ರೂ. ಫೋನೆಲ್ಲ ಅವ್ನಿಗೆ ರೂಢಿ ಮಾಡಿಬಿಟ್ರೆ ಮತ್ತೆ ಕಂಟಿನ್ಯೂಸ್ ಆಗಿ ಫೋನ್ ಬೇಕು ಬೇಕು ಅಂತಲೇ ಕೇಳ್ತಾಳೆ. ಮಕ್ಕಳಿಗೆ ಆದಷ್ಟು ಫೋನಿಂದ ದೂರ ಇಡೋದು ಬೆಟರ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ನಾನು ನಿನ್ನೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಹಾಗೆ ಇವನ ಜೊತೆ ಆಟ ಆಡಿಕೊಂಡು ಊಟ ಎಲ್ಲ ಮಾಡಿಸಿ ಹಂಗೆ ಮಲ್ಕೊಂಡೇ ಬಿಟ್ವಿ. ಅದು ಬೇರೆ ನಿನ್ನೆ ರಿಮೋಟ್ ಒಂದ್ಸಲಿ ಒಗೆದ್ಬಿಟ್ಟ ಜೋರಾಗಿ, ಹಂಗಾಗಿ ಅದು ವರ್ಕೇ ಆಗ್ತಿಲ್ಲ. ಸೊ ಅದೊಂದು ಬೇಜಾರಲ್ಲಿ ನಾನು ನಿನ್ನೆ ವಿಡಿಯೋ ಮಾಡೋದೇ ಮರೆತು ಹಾಗೆ ಮಲ್ಕೊಂಡ್ಬಿಟ್ಟೆ. ಹಾಗಾಗಿ ವಿಡಿಯೋ ಎಂಡ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಬೆಳಗ್ಗೆ ಅದು ವಿಡಿಯೋನ ಇವಾಗ ಮಾಡ್ತಿದ್ದೀನಿ. ಸೊ ಇನ್ನು ಬೆಳಗ್ಗೆ ಅಂತೂ ಫುಲ್ ಲೇಟಾಗಿ ಎದ್ದಿದ್ವಿ. ನಾನಂತೂ 8:30ಗೆ ಎದ್ದೆ, ಅವನು 9 ಗಂಟೆ ಮೇಲೆ ಎದ್ದ. ಅಷ್ಟೊತ್ತಿಗೆ ನಾನು ಸಹ ಜಳಕ ಎಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಟಿಫಿನ್ ಎಲ್ಲ ಮಾಡಿಕೊಂಡು ಸುಮ್ಮನೆ ಇವಾಗ ಕೂತಿದ್ದೀನಿ. ಅವನು ಹಂಗೆ ಆಟ ಆಡ್ಕೊಳ್ತಾ ಇದ್ದಾನೆ ಹೊರಗಡೆ ಹಾಲಲ್ಲಿ ನೋಡಿ. ಮಲ್ಗೋವರೆಗೂ ನನಗಿನ್ನೂ ಏನು ಕೆಲಸ ಇಲ್ಲ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಬಾಯ್ ಬಾಯ್.